ಸರೋಜಾದೇವಿಗೆ ಸರ್ಕಾರದಿಂದ ಗೌರವ, ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತಿಮ ದರ್ಶನ ಪಡೆದ ಬಳಿಕ ಇದ್ರ ಬಗ್ಗೆ ಸಿಎಂ ಅವರು ಮಾತನಾಡಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವ್ರನ್ನ ಕಳಿಸ್ಕೊಡೋಣ ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಅವರು ಮಾಡಿರುವಂತಹ ಕಲಾ ಸೇವೆ ಮತ್ತು ಅವರಿಂದ ರಾಜ್ಯಕ್ಕೂ ಕೂಡ ಹಲವು ಒಳ್ಳೆ ಹೆಸರುಗಳು ಬಂದಿದೆ. ಹೀಗಿರುವಾಗ ಏನು ತಪ್ಪಿಲ್ಲ ಇದರಲ್ಲಿ. ಸರೋಜಾದೇವಿ ಅವರಿಗೆ ಸರ್ಕಾರದಿಂದ ಸಕಲ ಒಂದು ಸರ್ಕಾರಿ ಗೌರವದೊಂದಿಗೆ ಅವ್ರನ್ನ ಕಳಿಸ್ಕೊಡೋಣ ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಈಗ ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಬೆಳ್ಳಿ ಪರದೆಯ ಬೆರಗು ಮಂಕಾಗಿದೆ, ಮಸುಕಾಗಿದೆ. 6.5 ದಶಕಗಳ ಕಾಲ ತಮ್ಮ ಅಮೋಘ ನಟನೆಯ ಮೂಲಕ ಸೂಪರ್ ಸ್ಟಾರ್ ನಟಿಯಾಗಿ ಚತುರ್ಭಾಷೆಗಳಲ್ಲಿ ಮಿಂಚಿದ ಹಿರಿಯ ನಟಿ ಸರೋಜಾದೇವಿ ಅವರು ಇನ್ನು ಮುಂದೆ ನಮ್ಮೊಂದಿಗೆ ದೈಹಿಕವಾಗಿ ಇರಲ್ಲ ಅನ್ನುವಂಥದ್ದು ಬಹಳ ದುಃಖದ ಮತ್ತು ಭಾರವಾದ ಸಂಗತಿ. ಇದೀಗ ಕನ್ನಡ ನೆಲದಿಂದ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಬೆಳೆದಿದ್ದು ಸರೋಜಾದೇವಿ ಅವರ ಸಾಧನೆಯೇ ಸರಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರರಂಗದಲ್ಲಿ ಮಿಂಚಿದ್ರು. ಅವರ ಸಾಧನೆಯ ಶಿಖರದಲ್ಲಿ ಹಲವು ಎವರ್ಗ್ರೀನ್ ಸಿನಿಮಾಗಳನ್ನು ಮಾಡಿದ್ದಾರೆ. ಹಲವಾರು ಅದ್ಭುತವಾದಂತಹ ಪಾತ್ರಗಳಿದೆ. ಅನೇಕ ನಿರ್ಮಾಪಕ ನಿರ್ದೇಶಕರ ಕನಸಿಗೆ ಜೀವ ತುಂಬಿದಂತಹ ನಟಿಯವರು, ಹೀರೋಯಿನ್ ಇವರು. ಪೌರಾಣಿಕ ಪಾತ್ರಗಳಲ್ಲಿ ಶ್ರೇಷ್ಠ ನಟಿಯಾಗಿ ಮಿಂಚಿದಂತಹ ಹೆಮ್ಮೆಯೂ ಕೂಡ ಅವರ ಒಂದು ಸಾಧನೆಯ ಶಿಖರ ಅಂತ ಇದ್ದಾಗ ಅದರಲ್ಲಿ ನಾವು ಗಮನಿಸ್ಬೋದು. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ ಸರೋಜಾದೇವಿ ಅವರು. ಬೆಳ್ಳಿ ಪರದೆಯ ಬೆರಗು ಕರುನಾಡಿನ ಸರೋಜಾದೇವಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ವರೆಗೂ ಅವರ ಒಂದು ಜೀವನ ಹೇಗಿತ್ತು ಅನ್ನುವಂಥದ್ದು, ಚತುರ್ಭಾಷೆಗಳಲ್ಲಿ ಮಿಂಚಿ ಸೈ ಅನ್ನಿಸ್ಕೊಂಡಿದ್ರು. ಆಗ ಯಾರೆಲ್ಲ ಸೂಪರ್ ಸ್ಟಾರ್ಗಳು ಅಂತ ಕರೀತಾ ಇದ್ರು ಅವರೆಲ್ಲರೊಂದಿಗೂ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ರು ಸರೋಜಾದೇವಿ ಅವರು. 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು. ಕನ್ನಡದ ಮೊದಲ ವರ್ಣಚಿತ್ರಕ್ಕೆ ಬಣ್ಣ ಹಚ್ಚಿದ ನಾಯಕಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತಾರೆ. ವರ್ಣಚಿತ್ರಕ್ಕೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಅದಾದಮೇಲೆ ಅದು ಈಗ ಕಲರ್ ಸಿನಿಮಾ ಅಂತ ಏನು ಕರೀತಾ ಇದ್ವಿ, ಅದಕ್ಕೆ ಬಣ್ಣ ಹಚ್ಚಿದವರಲ್ಲಿ ಇವರೇ ಮೊದಲು. ಯಾವಾಗ 1964 ಕನ್ನಡದ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಬಣ್ಣದ ಚಿತ್ರ ಅಂತ ಅಮರಶಿಲ್ಪಿ ಜಕಣಾಚಾರಿ ಇದರಲ್ಲಿ ಅವರು ಅಭಿನಯಿಸಿದರು. ಮೊದಲ ಬಣ್ಣದ ಚಿತ್ರದಲ್ಲಿ ನಟಿಸಿದ ನಾಯಕಿ ಎನ್ನುವಂತಹ ಖ್ಯಾತಿಯನ್ನು ಪಡೆದುಕೊಂಡ್ರು. ಅಂದರೆ ಹಲವು ವಿಚಾರಗಳಲ್ಲಿ ಮೊದಲಿಗಳು ಅಂತ ಅನ್ನಿಸ್ಕೊಂಡಿದ್ದಾರೆ ಇದೇ ಸರೋಜಾದೇವಿ ಅವರು.